ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನುಗ್ಗೆಕಾಯಿ ಗೊಜ್ಜು ಮತ್ತು ಉಪ್ಸಾರಿನ ಖಾರ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಗಾಯ್ಸ್. ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರಬೇಕು ಮತ್ತು ಒಂದು ಪ್ಯಾನಲ್ಲಿ ನುಗ್ಗೆಕಾಯಿನ ಬೇಯಿಸ್ಕೋಬೇಕು ಗಾಯ್ಸ್. ಮತ್ತು ಒಂದು ಬಾಣಲಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಎರಡನ್ನೂ ಹಾಕಿ ಸ್ವಲ್ಪ ಈರುಳ್ಳಿ ಒಂದು ಗಂಟೆ ಈರುಳ್ಳಿ ಹಾಕ್ಕೊಂಡು ಮತ್ತು ಟೊಮೊಟೊನೂ ಹಾಕ್ಕೊಂಡು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಬೆಳ್ಳುಳ್ಳಿ ಹಾಕಬೇಕಾಗಿತ್ತು, ಸಾರಿ ನಾನು ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಹಾಗೆ ಹಾಕ್ಕೊಂಡು ಸೈಡಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇದಕ್ಕೆ ಅರಿಶಿನ ಪುಡಿನೂ ಸ್ವಲ್ಪ ಹಾಗೆ ಫ್ರೈ ಮಾಡಿ ಮತ್ತು ನಿಮ್ಮ ಮನೇಲಿರೋ ಖಾರದ ಪುಡಿನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಇದು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ, ಅಂದರೆ ಗ್ರೇವಿ ಅಲ್ವಾ ಗೊಜ್ಜು ಥರ ಇರುತ್ತಲ್ಲ, ಎಷ್ಟು ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ತೆಂಗಿನಕಾಯಿ ಮತ್ತು ಆವಾಗಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ಗ್ರೇವಿ ಇದು ಕುದೀತಾ ಇದೆಯಲ್ಲ, ಈ ಗ್ರೇವಿಗೆ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಟ್ಟೆ ಮುಚ್ಚಿದ್ರೆ ಗ್ರೇವಿ ರೆಡಿಯಾಗುತ್ತೆ ಗೈಸ್. ಬಟ್ ನುಗ್ಗೆಕಾಯಿಗೂ ಉಪ್ಪು ಹಾಕಿರಬೇಕು, ಬೇಯೋಕ್ಕೆ ಸ್ವಲ್ಪ ಸಪ್ಪೆ ಥರ ಆಗುತ್ತೆ ಅಂತ ಅಷ್ಟೇ. ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಬಟ್ ರುಚಿ ತುಂಬ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಖಾರ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಗೈಸ್. ಒಂದು ಪಾತ್ರೆಯಲ್ಲಿ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಹೆಸ್ರು ಕಾಳು, ಅಲಸಂದೆ ಕಾಳು ಎಲ್ಲ ಸೊಪ್ಪು ಎಲ್ಲ ಹಾಕಿ ಬೇಯಿಸ್ಕೋಬೇಕು. ನಾನು ಒಂದು ಕುಕ್ಕರಲ್ಲಿ ಫಸ್ಟೇ ಅಲಸಂದೆ ಕಾಳು ಮತ್ತು ಹೆಸ್ರು ಕಾಳು ಎರಡನ್ನೂ ಹಾಕಿ ಬೇಯಿಸ್ಕೊಂಬಿಟ್ಟಿದ್ದೆ. ಅದು ಬೆಂದೋಗ್ಬಿಟ್ಟಿದ್ದು ಸ್ವಲ್ಪ, ಅದಕ್ಕೆ ಸಪ್ರೇಟ್ ಸೊಪ್ಪನ್ನ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದು ಉಪ್ಸಾರು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ಕೊಬ್ಬರಿನೂ ಬೇಕು, ನಾನು ಸ್ಕಿಪ್ ಆಗಿದೆ ಅಲ್ಲಿ ತೋರ್ಸೋಕ್ಕಾಗಿಲ್ಲ. ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದನ್ನು. ಮತ್ತು ಅದಕ್ಕೆ ಜೀರಿಗೆ ಮತ್ತು ಮೆಣಸಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ನಂದು ವೀಡಿಯೋ ಸ್ಕಿಪ್ ಆಗಿದೆ. ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು ಮತ್ತು ಕೊಬ್ಬರಿನೂ ನಾನು ಹಾಗೆ ಹೇಳಿದೆ ನಿಮಗೆ, ಕೊಬ್ಬರಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಉಪ್ಪು, ಕಲ್ಲುಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗುತ್ತೆ ಗೈಸ್. ಮತ್ತು ಹೆಸ್ರು ಕಾಳು, ಸೊಪ್ಪು, ಅಲಸಂದೆ ಕಾಳು ಮೂರನ್ನೂ ಬೆರೆಸಿ ಇಟ್ಕೊಂಡಿರೋದು. ಮತ್ತು ಅದಕ್ಕೆ ಪಲ್ಯ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಎರಡನ್ನೂ ಹಾಕ್ಕೊಂಡು ನಮ್ಮ ಚಿಕ್ಕಮ್ಮ ಉಪ್ಪು ಪಲ್ಯ ಮಾಡ್ತಾಯಿರೋದು ಮತ್ತು ಉಪ್ಸಾರು ಖಾರ ಎಲ್ಲ ಅವರೇ ಮಾಡ್ತಾಯಿರೋದು. ಅದನ್ನು ಒಂದು ಸ್ಕಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ಸ್ವಲ್ಪ ಕೆಂಪಗಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋಬೇಕು. ಅದು ಆ್ಯಕ್ಚುಲಿ ನಾನೇ ಪಲ್ಯಕ್ಕೆಲ್ಲ ಬಸ್ತಿಟ್ಟು ಎಲ್ಲ ಮಾಡಿದ್ದು ನಾನೇ, ಪಲ್ಯಕ್ಕೆ ಹೆಚ್ಚಿಟ್ಟಿದ್ದು ನಾನೇ. ಬಟ್ ನಮ್ಮ ಚಿಕ್ಕಮ್ಮ ಸ್ವಲ್ಪ ನಾನು ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಅವ್ರನ್ನ ಮಾಡ್ಕೊಡ್ತೀನಿ ಕೊಡು ಅಂತ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಮತ್ತು ಇದು ಕಾಳು ಬೆಂದಿದೆಯಾ ಅಂತ ಹೇಳಿದ್ನಲ್ಲ ನಿಮಗೆ, ತುಂಬ ಬೆಂದೋಗ್ಬಿಟ್ಟಿತ್ತು ಕಾಳು, ಅದಕ್ಕೆ ಅದನ್ನು ಸಪ್ರೇಟ್ ಬೇಯಿಸ್ಕೊಂಡಿದ್ದು ಸೊಪ್ಪನ್ನು. ಈಗ ಎರಡು ಮಾಡ್ಕೊಂಡು ಬರೀ ಇಷ್ಟೇ ನೀರದು, ಅದಕ್ಕೆ ಏನೂ ಮಾಡೋಲ್ಲ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋದಷ್ಟೇ. ಸಾಸಿವೆ, ಎಣ್ಣೆ, ಸ್ವಲ್ಪ ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಮಾಡೋದಷ್ಟೇ. ಅದು ಬಸ್ತಿರೋ ನೀರಿಗೆ ಉಪ್ಸಾರಿಗೆ ಅಷ್ಟೇ ನಾವು ಮಾಡೋದು, ಏನೂ ಮಾಡೋಲ್ಲ. ಮತ್ತು ಪಲ್ಯಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈ ಕಾಳನ್ನು ಎತ್ತಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಪಲ್ಯನೂ ರೆಡಿ ಆಗುತ್ತೆ ಬೇಯಿಸ್ತೀವಿ. ಹೇಳೋದಲ್ಲ, ಉಪ್ಸಾರಿಗೆ ನಾವು ಖಾರ ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ. ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಿಂಗು ಹಾಕಿ ಒಗ್ಗರಣೆ ಕೊಟ್ಟಿರೋದಷ್ಟೇ, ಬೇರೆ ಏನು ಅದು ನಾವು ಉಪ್ಸಾರಿಗೆ ಏನು ಮಾಡಿಲ್ಲ. ಅದಕ್ಕೆ ನಿಮಗೆ ಉಪ್ಸಾರು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ರಾಗಿ ಮುದ್ದೆ, ಪಲ್ಯ ಮತ್ತು ಉಪ್ಸಾರು ಖಾರ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.